ನಾನು ಇವತ್ತು ಕೂಟ್ ಮಾಡ್ತಾಯಿದ್ದೀನಿ. ಕೂಟು ನಾವು ಎಲ್ಲ ಸ್ವೀಟ್ ತರಕಾರಿ ಹಾಕಿ ಕೂಟ್ ಮಾಡಬೇಕು. ಇವಾಗ ಕಡಲೆಕಾಯಿ ಸೀಸನ್ ಅದರಿಂದ ಹಸಿ ಕಡಲೆಕಾಯಿ ಬರ್ತಾಯಿದೆ ಅಲ್ವಾ, ಅದ್ರ ಕಡಲೆಕಾಯಿ ಬೀಜನೂ ಹಾಕಿ ಇವತ್ತು ನಾನು ಕೂಟ್ ಮಾಡ್ತಾಯಿದ್ದೀನಿ. ಕೂಟ್ಗೆ ಇವತ್ತು ಏನೇನು ತರಕಾರಿ ಹಾಕಿದ್ದೀನಿ ಅಂದರೆ ಬೀನ್ಸು, ಕ್ಯಾರೆಟು ಮತ್ತು ಆಲೂಗೆಡ್ಡೆ ಮತ್ತು ಕಡಲೆ ಬೀಜ, ತೊಗರಿಬೇಳೆ ಇಷ್ಟು ಹಾಕಿದ್ದೀನಿ. ತೊಗರಿಬೇಳೆ ಫಸ್ಟು ನೆನೆಸಿಟ್ಟಿದ್ದೆ, ಒಂದು 10-15 ನಿಮಿಷ ನೆನೆಸಿಟ್ಟಿದ್ದೆ. ಬೇಗ ಬೇಯತ್ತೆ ಅಂತ ಹೇಳಿ ಒಂಚೂರು ಅರಿಶಿನ ಹಾಕಿ ನೆನೆಸಿಟ್ಟಿರ್ತೀನಿ, ಒಂಚೂರು ಎಣ್ಣೆ ಹಾಕಿ. ಮತ್ತು ಎಲ್ಲ ಹೆಚ್ಚಿ ಕಡಲೆಕಾಯಿ ಬೀಜ ಎಲ್ಲ ಬಿಡಿಸಿ ಕಡಲೆ ಬೀಜ ಎಲ್ಲ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹೆಚ್ಚಿ. ಚೆನ್ನಾಗಿರುತ್ತೆ ಇದ್ರದ್ದು ಕೂಟು. ಇದಕ್ಕೆ ಸಬ್ಬಸಿಗೆ ಸೊಪ್ಪು ಹಾಕಿ ಮತ್ತು ಗೆಣಸು ಎಲ್ಲ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ನೀವು ಸ್ವೀಟ್ ತರಕಾರಿಗಳು ಏನಿದ್ರೂ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಕೂಟು. ನಮ್ಮ ಮನೇಲಿ ಇವತ್ತು ಇಷ್ಟು ತರಕಾರಿ ಇತ್ತು, ಅದಕ್ಕೆ ನಾನು ಇಷ್ಟೇ ಹಾಕಿ ಮಾಡ್ತಾಯಿದ್ದೀನಿ. ಗೆಣಸು ಹಾಕಿದ್ರಂತೂ ತುಂಬ ಚೆನ್ನಾಗಿರುತ್ತೆ. ನೋಡಿ ನಾನೆಲ್ಲ ಹಾಕಿ ಇವಾಗ ಕುಕ್ಕರಲ್ಲಿ ಇಡ್ತಾಯಿದ್ದೀನಿ. ಹೆಚ್ಚಿದ್ದೆಲ್ಲದೂ ಕುಕ್ಕರ್ಗೆ ಇಡ್ತಾಯಿದ್ದೀನಿ. ಅದಕ್ಕೆ ನಾನಿವಾಗ ಕೂಟ್ಗೆ ಏನೇನು ಹಾಕಬೇಕು ರುಬ್ಕೊಳ್ಳೋಕ್ಕೆ ಅಂತ ತೋರಿಸ್ತೀನಿ. ನಾನೆಲ್ಲ ಹುರಿದಿಟ್ಕೊಂಡಿದ್ದೀನಿ. ತೆಂಗಿನ ತುರಿ, ಕಡಲೆಬೇಳೆ, ಉದ್ದಿನಬೇಳೆ ಎರಡೂ ಹುರಿದಿಟ್ಕೊಂಡಿದ್ದೀನಿ. ಕೊತ್ತಂಬರಿ ಬೀಜ, ಕಾಳು ಮೆಣಸು, ಒಣಮೆಣಸಿನ್ಕಾಯಿ, ಬ್ಯಾಡಗಿ, ಗುಂಟೂರು ಹಾಕ್ತಿಲ್ಲ, ಬರೀ ಬ್ಯಾಡಗಿ ಹಾಕ್ತಾಯಿದ್ದೀನಿ. ಒಂದು ಚೂರು ಚಕ್ಕೆ, 2 ಪೀಸ್ ಚಕ್ಕೆ ಹಾಕ್ತೀನಿ ಅಷ್ಟೇ. ನಂಗೆ ಕೊತ್ತಂಬರಿ ಬೀಜ ಹಾಕ್ತಾಯಿರಲಿಲ್ಲ, ಈ ಸಲ ಹಾಕ್ತಾಯಿದ್ದೀನಿ. ಚೂರು ಹಾಕುವೆ ಈ ಸಲ. ಮತ್ತು ಜೀರಿಗೆ ಹಾಕ್ತಾರೆ ಒಬ್ಬೊಬ್ಬರು, ನಾನು ಜೀರಿಗೆ ಹಾಕ್ತಾಯಿಲ್ಲ. ಕಾಯಿ ತುರಿ ಹಾಕ್ತಾಯಿದ್ದೀನಿ ಇವಾಗ. ಮತ್ತು ಕಡಲೆಬೇಳೆ, ಉದ್ದಿನಬೇಳೆ ಹುರಿದಿಟ್ಕೊಂಡಿದ್ದು ಹಾಕತ್ತಾಯಿದ್ದೀನಿ. ಮತ್ತು ಕೊತ್ತಂಬರಿ ಬೀಜ ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಬೀಜ ನಾನು ತುಂಬ ಜಾಸ್ತಿ ಹಾಕಲಿಲ್ಲ. ಮತ್ತು ಕಾಳು ಮೆಣಸು ಅಷ್ಟೇ, ನಮ್ಮಲ್ಲಿ ಖಾರ ತಿನ್ನೋದು ಕಮ್ಮಿ, ಅದರಿಂದ ಸ್ವಲ್ಪ ಹಾಕ್ತೀನಿ. ಮೆಣಸುಗಳು ಒಂದು 10 ಪೀಸ್ ಹಾಕ್ತೀನಿ ಕಾಳು ಮೆಣಸು. ಆಮೇಲೆ ಒಣಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ, ಬ್ಯಾಡಗಿ. ಇದು ತೊಟ್ಟಿನ ಸಮೇತ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ, ಸ್ವೀಟಾಗಿ ಚೆನ್ನಾಗಿ ಬರುತ್ತೆ ತೊಟ್ಟು. ನಾನು ಅದಕ್ಕೆ ಸಾಮಾನ್ಯ ನಾನು ಮೆಣಸಿನ್ಕಾಯಿಲೆಲ್ಲ ತೊಟ್ಟು ತೆಗಿಯಲ್ಲ. ಚೆನ್ನಾಗಿದ್ದರೆ, ಹಾಳಾಗಿದ್ದರೆ ತೆಗಿತೀನಿ. ತೊಟ್ಟು ಚೆನ್ನಾಗಿದ್ದರೆ ನಾನು ಅದ್ರ ಸಮೇತನೇ ಹಾಕ್ತೀನಿ. ತುಂಬ ಚೆನ್ನಾಗಿರುತ್ತೆ, ಸ್ವಲ್ಪ ಸ್ವೀಟಾಗೆ ಚೆನ್ನಾಗಿ ಬರುತ್ತಂತೆ, ಅದರಿಂದ ನಾನು ತೊಟ್ಟು ತೆಗಿಯಲ್ಲ ಮೆಣಸಿನ್ಕಾಯಿಂದು. ಈಗ ಒಂದು 2 ಪೀಸ್ ಚಕ್ಕೆ ಹಾಕ್ತೆ. ಒಂದು ಏಲಕ್ಕಿ ಕಾಯಿ ಹಾಕ್ತಾಯಿದ್ದೀನಿ. 1 ಟೀ ಸ್ಪೂನಷ್ಟು ಗಸಗಸೆ ಹಾಕ್ತಾಯಿದ್ದೀನಿ. ಇಷ್ಟು ಈಗ ಹಾಕ್ಕೊಂಡಿದ್ದಾಯಿತು. ಈಗ ಅದಕ್ಕೆ ಒಂಚೂರು ತೊಳೆದಿಟ್ಕೊಂಡಿರೋ ಹುಣಸೆ ಹಣ್ಣು ಹಾಕ್ತಾಯಿದ್ದೀನಿ. ಈಗಿಷ್ಟು ಹಾಕಾಯಿತು. ಇವಾಗ ಇದನ್ನು ನೀರು ಹಾಕಿ ರುಬ್ಕೋಬೇಕು. ನೋಡಿ ಇವಾಗ ರುಬ್ಕೊಂಡಿದ್ದು ಖಾರ ರೆಡಿ ಆಯಿತು, ಕೂಟ್ಗೆ ರೆಡಿ ಆಯಿತು. ಇವಾಗ ರುಬ್ಕೊಂಡಿದ್ದು ಚೆನ್ನಾಗಿ ಕಾಣಿಸ್ತಿದೆ, ಮಸಾಲೆ ಎಲ್ಲ ಟೇಸ್ಟ್ ಹೇಗಿರುತ್ತೋ ನೋಡಬೇಕು. ಈಗ ಹೋಳು ಬೆಂದಿದೆ, ಕುಕ್ಕರ್ ಕೂಗಿತ್ತಲ್ಲ, ಈಗೆಲ್ಲ ಬೆಂದಿದೆ ನೋಡಿ, ಚೆನ್ನಾಗಿ ಬೆಂದಿದೆ. ಈಗ ಇದನ್ನು ಒಂದು ಪಾತ್ರೆಗೆ ಬಗ್ಗಿಸ್ಕೋಬೇಕು. ಇದಕ್ಕೆ ಈಗ ಒಂಚೂರು ಉಪ್ಪು ಹಾಕಬೇಕು, ಹರಳು ಉಪ್ಪು ಹಾಕಿ 1-2 ಕುದಿಯಕ್ಕೆ ಬಿಡಬೇಕು. ಏಕೆಂದರೆ ಅದು ಹೋಳಿಗೆಲ್ಲ ಉಪ್ಪು ಚೆನ್ನಾಗೆ ಮಿಕ್ಸ್ ಆದರೆ ಟೇಸ್ಟು ಚೆನ್ನಾಗಿ ಬರುತ್ತೆ. ನೀವು ಆಮೇಲೆ ಹಾಕಿದ್ರೆ ಉಪ್ಪು ಚೆನ್ನಾಗಿ ಹೊಂದಲ್ಲ ತರಕಾರಿಗೆಲ್ಲ. ಅದಕ್ಕೆ ಫಸ್ಟು ಉಪ್ಪು ಹಾಕಿ 1-2 ಸಲ ಕುದಿಸ್ಕೊಂಡ್ರೆ ಉಪ್ಪು ಹೋಳಿಗೆಲ್ಲ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ನೋಡಿ ಇವಾಗ ಬಂತು ಕುದಿ. ಇವಾಗ ಚೆನ್ನಾಗಿ ಒಂಚೂರು ಬೆಲ್ಲ ಹಾಕ್ತಾಯಿದ್ದೀನಿ. ರುಬ್ಬಕ್ಕೂ ಹಾಕಬೋದು, ಇಲ್ಲಾಂದರೆ ಈ ಥರ ಮೇಲೂ ಹಾಕಬೋದು. ಬೆಲ್ಲ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ಇದು ಚೆನ್ನಾಗಿ ಹೊಂದ್ಕೊಂತು ಉಪ್ಪು. ಈಗ ಇದಕ್ಕೆ ರುಬ್ಬಿರೋ ಮಸಾಲೆ ಹಾಕ್ತಾಯಿದ್ದೀನಿ. ಕೂಟು ತುಂಬ ನೀರು ಮಾಡಬಾರ್ದು, ಸ್ವಲ್ಪ ಗಟ್ಟಿಗಿದ್ದರೆ ಚೆನ್ನಾಗಿರುತ್ತೆ ಕೂಟು.
ನೋಡಿದ್ರೇ ಬಾಯಿ ನೀರು ಬರ್ತಾಯಿದೆ. ಚೆನ್ನಾಗಿದೆ. ಕಡಲೆ ಬೀಜ ಎಲ್ಲ, ಹಸಿ ಕಡಲೆಕಾಯಿ ಬೀಜ ಎಲ್ಲ ಹಾಕಿರೋದ್ರಿಂದ ನಾನು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅಂದ್ಕೊಂಡಿದ್ದೀನಿ. ಚೆನ್ನಾಗಿ ಕಾಣಿಸ್ತಾ ಇದೆ. ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಅನ್ನ ಮುದ್ದೆಗೆಲ್ಲ ಕೂಟು ಹಾಕೊಂಡು ಊಟ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಚೆನ್ನಾಗಿ ಕುದಿ ಬರಬೇಕು. ಖಾರ ಎಲ್ಲ ಹಾಕಿರ್ತೀವಲ್ಲ, ಚೆನ್ನಾಗಿ ಕುದಿ ಬರಬೇಕು. ಈಗ ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ. ಇದಕ್ಕೀಗ ಸಾಸಿವೆ, ಮೆಣಸಿನ್ಕಾಯಿ, ಇಂಗು ಹಾಕಿ ಒಗ್ಗರಣೆ ಹಾಕಬೇಕು. ಈಗ ಸಾಸಿವೆ ಹಾಕಿದೆ, 2 ಪೀಸ್ ಒಣಮೆಣಸಿನ್ಕಾಯಿ ಹಾಕಿ ಹಿಂಗೆ ಹಾಕ್ತಾಯಿದ್ದೀನಿ. ಈಗ ಇದಕ್ಕೊಂದು ಒಗ್ಗರಣೆ ಕೊಟ್ಟರೆ ಕೂಟು ರೆಡಿ. ಬಿಸಿ ಬಿಸಿ ಕೂಟು ರೆಡಿ ಆಯಿತು. ಬಿಸಿ ಅನ್ನಕ್ಕೆ ಹಾಕೊಂಡು ಊಟ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಅನ್ನಕ್ಕೆ ಚೆನ್ನಾಗಿರುತ್ತೆ ಕೂಟು. ನೋಡಿ, ನೀವು ಈ ಥರ ಈಸಿಯಾಗಿ ಮನೆಯಲ್ಲೇ ಕೂಟ್ ಮಾಡ್ಕೋಬೋದು. ಬಿಸಿ ಬಿಸಿಯಾಗಿ ಸ್ವೀಟ್ ತರಕಾರಿಗಳೆಲ್ಲ ಇದ್ದರೆ ಹಾಕಿ ನೀವು ಈ ಥರ ಸಾರು ಹುಳಿ ತಿಂದು ಡೈಲಿ ಬೇಜಾರಾಗಿರೋರಿಗೆ ಇದು ಒಂಥರ ಹೊಸ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ. ನಿಮ್ಗೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.